ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಶೇಷವಾಗಿ ಇವತ್ತು ಅಂತಾರಾಷ್ಟ್ರೀಯ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕು ನಿಮ್ಮ ಜೊತೆಗೆ ಅಂಥೇಳಿ. ಯಾಕಂತಂದರೆ ಇವತ್ತಿನ ವರ್ಲ್ಡ್ ಆರ್ಡರ್, ಜಗತ್ತಿನ ಏನು ಚಿತ್ರದಲ್ಲ ಬದಲಾಗುವಂಗೆ ಕಾಣ್ತಾ ಇದೆ. ಯಾಕಂದರೆ ಇವತ್ತು ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡುವಂಥ ನಿರ್ಧಾರಕ್ಕೆ ಬಂದದ. ಈಗಾಗಲೇ ವೆನೆಜುವೆಲಾ ತನ್ನ ವಶ ಮಾಡಿಕೊಂಡದ. ಇನ್ನು ಇರಾನ್ ಅಂತ ತೆಗೆದುಕೊಂಡ್ರೆ ಆಯಿಲ್ ಫೀಲ್ಡ್ನಲ್ಲಿ, ಎಣ್ಣೆ ಫೀಲ್ಡ್ದಲ್ಲಿ, ಪೆಟ್ರೋಲ್ ಫೀಲ್ಡ್ದಲ್ಲಿ, ಡೀಸೆಲ್ ಫೀಲ್ಡ್ದಲ್ಲಿ ಅಮೇರಿಕ ಹಿಡಿಯೋರು ಯಾರಿಲ್ಲ ಅಂತ ರಷ್ಯಾನ ದಿಗ್ಬಂಧನ ಮಾಡಿ ತನ್ನ ಜೊತೆಗೆ ಗೆಳೆತನ ಮಾಡಿಕೊಂಡು ರಷ್ಯಾ ಅಮೇರಿಕ ಒಂದು ಕಡೆ ಬರುವಂತಹ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ದುಡ್ಡು 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 ಅಂದರೆ ಶ್ರೀಮಂತಿಕೆ ಇಡೀ ವಿಶ್ವನ ಆಡುವಂಥದ್ದು. ಯಾಕಂದರೆ ಇದೇ ಜಗದಲ್ಲಿ 100ಕ್ಕೂ ಹೆಚ್ಚು ದೇಶಗಳು, ಬಡ ದೇಶಗಳಿದ್ದಾವೆ, ಅನ್ಡೆವಲಪ್ಡ್. ಅವಳಿಗೆಲ್ಲ ಇವತ್ತು ಆಯಿಲ್ ಸಿಗ್ತಾ ಇಲ್ಲ. ಇನ್ನೂ ದೇಶಗಳು ಸಹಿತ ಸಿಗ್ತಾ ಇಲ್ಲ. ಆಯಿಲ್ ಅನ್ನೋದು ಭಾಳ ಕಾಸ್ಟ್ಲಿ. ಚೈನಾ ಇಷ್ಟರಲ್ಲಿ ಅಭಿವೃದ್ಧಿ ಆಗಿದೆ, ಭಾರತವು ಸಹಿತ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇಲ್ಲಿ ದೊಡ್ಡ ಕೊರತೆ ಏನಂದ್ರೆ ಆಯಿಲ್ ಇಲ್ಲ. ಆಯಿಲನ್ನು ಇನ್ನೊಂದು ದೇಶಗಳಿಂದ ನಾವು ಆಮದು ಮಾಡ್ಕೊಳ್ಬೇಕಷ್ಟ. ಚೈನಾ ಮತ್ತು ಭಾರತದ ಪರಿಸ್ಥಿತಿ ಇದಾಗಿದೆ. ಇಂಥ ಪ್ರಸಂಗದಲ್ಲ ಅಮೇರಿಕ ಇವತ್ತು ಈ ಎಣ್ಣೆ ಅಂದರೆ ಇವೆರಡು ದೊಡ್ಡ ಮಾರ್ಕೆಟ್ಗಳು, ಇಂಡಿಯಾ ಮತ್ತು ಚೈನಾ, ಇವುಗಳನ್ನು ಬಗ್ಗೆ ಬಿಡಬೇಕಾಗಿತ್ತಪ್ಪ ಅಂತಂದ್ರೆ ಆಯಿಲ್ ಮೇಲೆ ಕಬ್ಜಾ ಮಾಡ್ಕೊಳ್ಳೋದು. ಆಯಿಲ್ದು ಕೇಂದ್ರಗಳು ಯಾವಪ್ಪ? ಈಗಾಗಲೇ ಸೌದಿ ಅರೇಬಿಯಾ ಅವೆಲ್ಲರ ಮೇಲೆ ಅಮೇರಿಕಾಗೆ ಕಬ್ಜಾ ಇಟ್ಕೊಂಡಂಗೆ ಆಗಿದೆ. ಅಲ್ಲೆಲ್ಲ ತನ್ನ ನೌಕಾನೆಲೆ ಮತ್ತೆ ಅವನೆಲೆ ಏನು ಬೇಕೆಲ್ಲ ಮಾಡ್ಕೊಂಡದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇರಾಕ್ನಂತೆ ಮುಗಿಸಿಬಿಟ್ಬಿಟ್ಟದ. ಇನ್ನು ಉಳಿದಿದ್ದು ಯಾವುದಪ್ಪ ಅಂದರೆ ಇರಾನ, ವೆನೆಜುಲಾ ಮತ್ತು ಗ್ರೀನ್ಲ್ಯಾಂಡ್, ಈ ಮೂರನ್ನು ಹುಡುಕಬೇಕಂತ ಕೊಡ್ತದ. ಇದರಿಂದ ಯುರೋಪ್ ಖಂಡ ಸಹಿತ ತಲ್ಲಣಗೊಂಡದ. ಯುರೋಪ್, EU ಇವೆಲ್ಲನೂ ಅಮೇರಿಕ ಪರ ಆದ್ರೆ ನಾವು ಎದಕ್ಕೆ ಇದ್ದೀವಿ ಇಲ್ಲೇ ಚೈನಾ ಜೊತೆ ಗೆಳೆತನ. ಯಾಕಂದ್ರೆ ಚೈನಾ ನ್ಯಾಚುರಲಿ ಅದು ಶ್ರೀಮಂತ ದೇಶ ಅಷ್ಟೇ ಅಲ್ಲ, ಆಯಿಲನ್ನು ಸಾಕಷ್ಟು ಅದ, ಗ್ಯಾಸು ಸಾಕಷ್ಟು ಅದ. ಇಡೀ ವಿಶ್ವದ ಹೆಚ್ಚಿನ ಪ್ರಮಾಣದ ಆಯಿಲ್ ಮತ್ತು ಗ್ಯಾಸ್ ಆ ದೇಶದಲ್ಲದ. ಹೀಗಾಗಿ ಅದ್ರ ಗೆಳೆತನ ಮಾಡ್ಕೊಳ್ಳೋದು, ಉಳಿದ ದೇಶಗಳನ್ನ ವ್ಯಾಪಾರಕ್ಕೆ ತಾವು ಮಾರಾಟ ಮಾಡುವಂಥದ್ದು, ಅದರ ಮೇಲೆ ಕಮಿಷನ್ ಹೊಡೆಯುವಂಥ ಒಂದು ಉದ್ದೇಶದಿಂದ ಇವತ್ತು ವ್ಯಾಪಾರದ ನೆಲೆಗಟ್ಟಿನಲ್ಲೇ ವಿಶ್ವದ ಚಿತ್ರ ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಜೊತೆಗೆ ಇಸ್ರೇಲನ್ನು ಇದೆಲ್ಲ ಕಾವಲಕ್ಕೆ ಇಟ್ಟಂಥದ್ದು ಅಮೇರಿಕ. ಇರಾನ್ನಾಗಿರ್ಬೋದು, ಇರಾಕ್ನಾಗಿರ್ಬೋದು, ಅಥವಾ ಅರೇಬಿಯನ್ ಕಂಟ್ರಿಗಳಾಗಿರ್ಬೋದು, ಇದ್ರ ಮೇಲೆಲ್ಲ ಒಂದು ಹದ್ದಿನ ಕಣ್ಣು ಇಡೋ ಸಲುವಾಗಿ ಅಲ್ಲಿ ಅವರ ಮಧ್ಯದಲ್ಲಿ ಯಹೂದ್ಯರನ್ನಿಟ್ಟ, ಅಂದ್ರೆ ಈ ಒಂದು ಇಸ್ರೇಲನ್ನಿಟ್ಟ ತಮಗೆ ಬೇಕಾದಂಥ ವ್ಯವಹಾರಗಳನ್ನು ಮಾಡುವಂಥ ಕೆಲಸವನ್ನು ಅಮೇರಿಕ ಮಾಡ್ತಾ ಬಂದದ್ದು. ಇವತ್ತು ಇರಾನನ್ನು ಒಂದು ಬಗ್ಗೆ ಬಿಡಬೇಕಾಗಿದೆ. ಆದರೆ ಇರಾನ್ ಬಗ್ಗೆ ಬಿಡಿದ್ರೆ ಸುಲಭ ಇಲ್ಲ. ಇಂಥ ಪ್ರಸಂಗದಲ್ಲಿ ಸಹಜವಾಗಿ ಅಸ್ತಿತ್ವದ ಪ್ರಶ್ನೆ ಮಾಡಿದ್ರೆ ಚೈನಾ ಮತ್ತು ಭಾರತದಿಂದ ಹೊಂದಾಣಿಕೆ ಹಾಕ್ಕೊಂಡು ಬಿಟ್ಟಂಗೆ ಆಗಿದೆ. ನನಗೆ 18% ಹಿಡಿತದ ಪಟ್ಟ ಕಡಿಮೆ ಮಾಡಿದ್ರು ಅಂತ ಖುಷಿಯಾಗಿದೆ ಅಮೇರಿಕ ಜೊತೆಗೆ. ಬಟ್ ಅಮೇರಿಕೆ ಉದ್ದೇಶ ಬೇರೆ ಇದೆ. ಅಮೇರಿಕ ಯಾವಾಗ ಬೇಕಾದ ಬದಲಾಗುವಂಥ ಪರಿಸ್ಥಿತಿ ಅದು. ಆಮೇಲೆ ಇವತ್ತು ಇಂಡಿಯಾದ ಪರ ಮಾತಾಡಿದ್ದು ನಾಳೆ ವಿರೋಧನೂ ಆಗ್ಬೋದು. ಯಾಕಂದ್ರೆ ವ್ಯಾಪಾರ ಮುಖ್ಯ ಅವ್ರಿಗೆ. ಇಂಡಿಯಾ ಮುಖ್ಯ ಅಲ್ಲ, ಇಂಡಿಯಾದ ಗೆಳೆತನ ಮುಖ್ಯ ಅಲ್ಲ. ನಮ್ಗೆ ವ್ಯಾಪಾರ ಅಷ್ಟಪ್ಪ, ವ್ಯಾಪಾರಕ್ಕಾಗಿ ಭಾರತನ ಬಳಸ್ಕೊಳ್ಳುವಂಥದ್ದು. ಇವತ್ತು ವೆನೆಜುಲಾದಿಂದ ನೀವು ಎಣ್ಣೆ ಖರೀದಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ವೆನೆಜುಲಾದಿಂದ ಖರೀದಿ ಮಾಡ್ರಿ ಅಂದರೆ ಇದರರ್ಥ ತಮ್ಮದು ಅಲ್ಲಿ ಟ್ಯಾರಿಫ್, ಅಲ್ಲಿಗೆ ಇರುವಂಥ ಡೆಮಿ ಸರ್ಕಾರ ಅಲ್ಲೆಲ್ಲ ಅಧ್ಯಕ್ಷನ ಹೇಳ್ತೀನಿ ಹತ್ರ ಹೈಜಾಕ್ ಮಾಡಿ ತೊಗೊಂಡು ಹೋಗಿದ್ದು ನಾವು ನೋಡಿದ್ದೀವಿ. ಈಗಾಗಲೇ ಕಾರಣಷ್ಟ ಜಗದ 33% ಆಯಿಲ್ ಅಲ್ಲದ, ಅದ್ರ 3 ಇಡೀ ವಿಶ್ವನ ಆಳುವಂಥದ್ದು. ಆ ವೆನೆಜುಲಾದಿಂದ ಅತಿ ಹೆಚ್ಚು ಎಣ್ಣೆ ತರಿಸ್ಕೊಳ್ಳೋದು ಚೈನಾ ಮತ್ತು ಇತ್ತೀಚೆಗೆ ಭಾರತ, ಇವೆಲ್ಲ ಇರೋ ಜೊತೆಗೆ ಇಡೀ ವಿಶ್ವ ತನಗೆ ಹೋಗ್ಬೇಕು ಅನ್ನುವಂಥ ಒಂದು ಗ್ರೀನ್ಲ್ಯಾಂಡ್ ಒಂದು ಕೈವಶ ಮಾಡುವ ಸಲುವಾಗಿ ಪ್ರಯತ್ನ ಮಾಡಿದಾಗ ಸಹಜವಾಗಿ ನ್ಯಾಟೋ ಅಮೇರಿಕನ್ ತೋರಿಸಲ್ಲ ತನ್ನ ಗ್ರೀನ್ಲ್ಯಾಂಡನ್ನು ಡೆನ್ಮಾರ್ಕ್ ಉಳಿಸ್ಕೊಂತ ಪ್ರಯತ್ನ ಮಾಡೋದು ಹಿನ್ನೆಲೆಯಲ್ಲಿ ಇವತ್ತು ಇಡೀ ವಿಶ್ವದ ಚಿಂತನೆಗಳು ಈ ಆಯಿಲ್ ಸಲುವಾಗಿ. ಯಾಕಂದರೆ ಆಯಿಲ್ ಮೇನಾಗಿದೆ ಇವತ್ತು. ಇದನ್ನು ಎಲ್ಲ ಹೊಡ್ಕೋಬೇಕು ಅನ್ನೋಂಥ ವಿಚಾರದಲ್ಲಿ ಅಮೇರಿಕ ಇರೋದರಿಂದ ಸಹಜವಾಗಿ ರಷ್ಯಾಗೆ ತನ್ನ ಭವಿಷ್ಯದ ಅಸ್ತಿತ್ವ ಭಯ ಕಾಣಿದ್ರಿಂದಾಗೆ ಚೈನಾ ಮತ್ತು ರಷ್ಯಾ ಜಂಟಿಯಾಗಿ ಅಮೇರಿಕ ವಿರುದ್ಧವಾಗಿ ಇರಾನ್ ಪರವಾಗಿ ಇವತ್ತು ಯುದ್ಧಕ್ಕೆ ಇಳಿದಿದ್ದರಿಂದಾಗೆ ಸಹಜವಾಗಿ ಇಡೀ ವಿಶ್ವದ ಎಲ್ಲ ದೇಶಗಳು ತಲ್ಲಣಗೊಂಡಿದ್ದಾವೆ. ಏನಾಗಬಹುದಪ್ಪ ನಾಳೆ ಅಂತ.
ಇದು ಭಾಳ ಗಂಭೀರವಾದ ವಿಷಯ. ಯಾಕಂತಂದ್ರೆ ಇಲ್ಲಿವರೆಗೆ ಏನಿತ್ತಪ್ಪ ಅಂತಂದ್ರೆ ಯುದ್ಧ ನಡೀತಾ ಇದ್ದು ಬಾಂಡ್ರ ಮೇಲೆ ಮತ್ತೆ ಅದಕ್ಕೂ ಈಗ ಹಾಗಿಲ್ಲ. ಇಡೀ ವಿಶ್ವದ ಅರ್ಥವ್ಯವಸ್ಥೆಯನ್ನು ತನ್ನ ಕೈಯಲ್ಲಿ ಇಟ್ಕೋಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅಮೆರಿಕ ಪ್ರಯತ್ನ ನಡೆಸಿ, ಅದೇ ಕಾಲಕ್ಕೆ ಚೈನಾ ತನ್ನ ಅಸ್ತಿತ್ವ ಪ್ರಶ್ನೆದ ಅಮೆರಿಕೆಯನ್ನು ನಾವು ಬೀಟ್ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಭಾರತ ಜೊತೆ ಆಗಿರ್ಬೋದು, ಇನ್ನೂರು ದೇಶಗಳ ಜೊತೆ ಒಳ್ಳೆಯ ಗೆಳತಿಯನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಾರ್ಡರ್ ಡಿಸ್ಪ್ಯೂಟನ್ನು ಬಿಡು ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಬಾರ್ಡರ್ದಲ್ಲಿ ಎಷ್ಟು ಉತ್ಪನ್ನ ಬರುವಂಥದ್ದು ಅವೇನೋ ಅರ್ಥ ಏನು ಖನಿಜಗಳಿದ್ದಾವೆ ಅವು ಸಾಕಷ್ಟು ಇದೆ, ಆದ್ರೆ ಎಣ್ಣೆನೇ ಇಲ್ಲ ಚೈನಾದಲ್ಲಿ. ಅದಕ್ಕಾಗಿ ಅದು ಎಣ್ಣೆಯ ಸಲುವಾಗಿ ಇನ್ನೊಂದು ದೇಶ ನಿರ್ಭರ ಆಗಬೇಕಾಗ್ಯದ, ನಿಲ್ಲಬೇಕಾಗ್ಯದ. ಆ ದಿಶೆಯಲ್ಲಿ ಇರಾನ್, ವೆನೆಜುಲಾ, ರಷ್ಯಾ ಇವುಗಳಿಂದ ಎಣ್ಣೆ ತರಿಸುವಂಥ ಕೆಲಸವನ್ನು ಚೈನಾ ಮಾಡ್ತಾ ಇತ್ತು. ಆದರೆ ಇವತ್ತು ಇರಾನ್ ಮೇಲೆ ದಾಳಿ ಮಾಡಿ ಅದನ್ನು ತನ್ನ ಕಬ್ಜಾ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದರಿಂದಾಗಿ ಅಮೆರಿಕ ಅನಿವಾರ್ಯವಾಗಿ ಇವತ್ತು ಚೈನಾ ಮತ್ತು ರಷ್ಯಾಗೂ ಸಹಿತ ಅಮೆರಿಕ ಮೇಲೆ ವಿಶ್ವಾಸ ಇಲ್ಲ. ಯಾಕಂದ್ರೆ ನಂಬಿದ ಗೆಳೆಯ ಯುರೋಪಿಯನ್ ಯೂನಿಯನ್ಗಳ ಮೇಲೆ ಸಹಿತ ಅದು ನ್ಯಾಟೋನ ದೂರ ಸರಿದು ಅವ್ರ ಮೇಲೆ ಸಹಿತ ಅಟ್ಯಾಕ್ ಮಾಡೋದನ್ನು ಗಮನಿಸಿದಾಗ ಸಹಜವಾಗಿ ರಷ್ಯಾ ತನ್ನ ಅಸ್ತಿತ್ವ ಬೆಳೆಸುವ ಸಲುವಾಗಿ ಚೈನಾ ಜೊತೆಗೆ ಕೂಡುವಂಥದ್ದು, ಇವತ್ತು ಯುದ್ಧಕ್ಕೆ ಸಪೋರ್ಟ್ ಮಾಡುವಂಥದ್ದು ಬಂದದ. ಇದೇ ನೆಲೆಯಲ್ಲಿ ಬ್ರಿಕ್ಸ್ಗಳು ಸಹಿತ, ಬ್ರಿಕ್ಸ್ ಏನು ದೇಶಗಳಿದ್ದಾವೆ ಅವು ದೇಶಗಳು ಸಹಿತ ಈ ಜಗದ 7 ದೇಶಗಳಿದ್ದಾವೆ, ಶ್ರೀಮಂತ ದೇಶಗಳು. ಅವುಗಳ ವಿರೋಧವಾಗಿ ತಮ್ಮ ಕರೆನ್ಸಿಯನ್ನು ಬೆಳೆಸಿ ಮಾಡ್ಕೋಬೇಕು, ವ್ಯಾಪಾರ ಬೆಳೆಸಿ ಮಾಡ್ಕೋಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಬ್ರಿಕ್ಸ್ ಸಹಿತ ಅಮೆರಿಕ ವಿರೋಧವಾಗಿ ತಮ್ಮ ಡಾಲರ್ ವಿರುದ್ಧವಾಗಿ ಒಂದು ಏನಪ್ಪ ಅಂತಂದ್ರೆ ಇಡೀ ಒಂದು ಅರ್ಥವ್ಯವಸ್ಥೆ ತಮ್ಮ ಕೈ ತಗೋಬೇಕು, ಅಮೆರಿಕ ಬಿಡಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಬಂದಿದ್ದರಿಂದಾಗ ಇವತ್ತು ಇರಾನದ ಕೇಂದ್ರ ಇಟ್ಕೊಂಡು ಇರಾನ್ ಸಹಿತ ಯುದ್ಧಕ್ಕೆ ನಿಂತು ಬಿಟ್ಟದ, ಅನಿವಾರ್ಯ ಆಗ್ಯದ. ಅದ್ರ ಹಿಂದೆ ಇವತ್ತು ರಷ್ಯಾ ಮತ್ತು ಚೈನಾ ನಿಂತಿದ್ದರಿಂದಾಗೆ ಇನ್ನು ಮುಂದಿನ ದಿನದಲ್ಲಿ ಏನೇನು ಆಗಬಹುದು ಅನ್ನೋ ಭಯ ಮೂಡಿದ. ಸಪೋಸ್ ಏನಾದರೂ ಇರಾನನ್ನು ಅಮೆರಿಕ ಗೆಟ್ಟಪ್ಪ ಅಂತಂದ್ರೆ ಎಲ್ಲ ದಿವಸ ಅದೊಂದು ಆಯಿಲ್ ಸಪ್ಲೈ ಮಾಡುವಂಥ ಕೇಂದ್ರ ಆಗಿಬಿಡ್ತದೆ. ರಷ್ಯನ್ ದೋಸ್ತಿಯಲ್ಲಿ ಕಟ್ಟಿ ಹಾಕಿ ತನ್ನ ವಶ ತೆಗೆದುಕೊಳ್ಳೋದು. ಮುಂದಿನ ದಿನದಲ್ಲಿ ರಷ್ಯನ್ ಸಹಿತ ಸೋಲಿಸ್ಬೋದೇನೋ, ಅದು ಸೋಲಿಸಿ ತನ್ನ ಇಡೀ ರಷ್ಯಾ ತನ್ನ ಕೈ ತೊಗೋಬೋದೇನೋ ಅನ್ನುವಂಥ ಭಯ ಇವತ್ತು ರಷ್ಯಾಗೆ ಮೂಡಿದ್ದರಿಂದಾಗೆ ರಷ್ಯಾ ಅದು ಚೈನಾಗೆ ಸಪೋರ್ಟ್ ಮಾಡಿ ಇರಾನನ್ನು ಉಳಿಸ್ಕೋಬೇಕು ಅನ್ನೋದು ಪ್ರಯತ್ನ ಮಾಡುತ್ತದೆ. ಈಗ ವೆನೆಜುಲಾ ಹೋಗ್ಯದ, ವೆನೆಜುಲಾದಿಂದ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಕ್ರೂಡ್ ಆಯಿಲನ್ನು ತರಿಸಿಕೊಡುತ್ತಿರುವಂಥ ಚೈನಾ ಇವತ್ತು ಆಘಾತಗೊಳಗಾಗಿ ಒಂದು ಹನಿ ಸಹಿತ ಅಲ್ಲಿದ್ದು ಬರಲಾರದ ಪರಿಸ್ಥಿತಿ ಬಂದದ. ಇವತ್ತು ಏನಾದರೂ ಆಯಿಲ್ ಬೇಕಾಗಿತ್ತಪ್ಪ ಅಂದ್ರೆ ಅಮೆರಿಕ ಆಡಳಿತದ US ಇದ್ದು ಅಲ್ಲಿಯ ತನ್ನ ಇನ್ನೂ ಹೆಚ್ಚಿನ ದುಡ್ಡನ್ನು ಕೊಟ್ಟು ಖರೀದಿ ಮಾಡ್ಕೊಳ್ಳೋಂಥ ಅನಿವಾರ್ಯತೆ ಬರೋದ್ರಿಂದಾಗಿ ಡಾಲರ್ ಮೇನ್ ಆಗಿ ಬೆಳೆಯೋದ್ರಿಂದಾಗಿ ಇಡೀ ವಿಶ್ವವನ್ನು ಆಳುವ ಒಂದು ಡಾಲರ್ ಅದರ ಅರ್ಥವ್ಯವಸ್ಥೆ ನಮ್ಮನ್ನೆಲ್ಲ ತನ್ನ ಕಪಿಮುಷ್ಟಿ ತೆಗೆದುಕೊಳ್ತಾರೆ ಅನ್ನುವಂಥ ಭಯ ಇವತ್ತು ಎಲ್ಲ ಕಡೆ ಮುಟ್ಟಿದ್ರಿಂದಾಗೆ ಇಲ್ಲಿವರೆಗಿದ್ದಂಥದ್ದು ಏನಿತ್ತು ರಷ್ಯಾ ವರ್ಸಸ್ ಅಮೆರಿಕ ಇತ್ತು, ಇವತ್ತು ಅದಿಲ್ಲ. ಇವತ್ತು ಚೈನಾ, ರಷ್ಯಾ ಮತ್ತು ಜೊತೆಗೆ ಇರಾನ್ ಟ್ರಯಾಂಗ್ಯುಲರ್ ಮಿತ್ರತ್ವ. ಇದೇ ಕಾಲಕ್ಕೆ ಬ್ರಿಕ್ಸ್ನಲ್ಲಿ ಇಂಡಿಯಾ ಇರೋದ್ರಿಂದಾಗಿ, ಭಾರತ ಇರೋದ್ರಿಂದಾಗಿ ಅದು ಇವತ್ತು ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ಬಂದಿತ್ತು. ಯಾಕಂದ್ರೆ ಒಂದು ಕಡೆ ಅಮೆರಿಕ ಜೊತೆಗೆ ಈಗಾಗಲೇ ಇಲ್ಲಿ ಅದಾನಿ ಅಂಬಾನಿ ಅನ್ನೋಂಥ ಕಾರ್ಪೊರೇಟ್ಗಳು ಸಿಕ್ಕಾಪಟ್ಟೆ ಅಲ್ಲಿ ಮಾರ್ಕೆಟ್ ಮೇಲೆ ಡಿಫೆಂಡ್ ಇರೋದ್ರಿಂದ, ಅಲ್ಲಿ ಮಾರ್ಕೆಟ್ ಅದಲ್ಲಿ ವ್ಯವಹಾರಗಳನ್ನು ಮಾಡೋದ್ರಿಂದ, ಅಲ್ಲಿ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡೋದ್ರಿಂದ ಅವ್ರು ಇವತ್ತು ಅಮೆರಿಕೆಯ ಡಾಲರ್ ಮೇಲೆ ಭಾಳ ಏನಪ್ಪ ಅಂದ್ರೆ ನಿಂತಿದ್ದರಿಂದಾಗಿ ಇವತ್ತು ನಮ್ಮ ಮೋದಿಯವರಿಗೆ ದೊಡ್ಡ ಸಂಕಷ್ಟದ ಪರಿಸ್ಥಿತಿ ಬಂದದ್ದು. ಚೈನಾ ರಷ್ಯಾ ಕಡೆ ಆಗುವಾಗ ಅಥವಾ ಅಮೆರಿಕ ಕಡೆ ಆಗುವಾಗ ಅಮೆರಿಕ ಧಮಕಿ ಕೊಡ್ತಾ ಇದೆ. ಮತ್ತು ಇತ್ತೊಂದು ಕಡೆ ಪ್ಲೀಸ್ ಮಾಡಿ ನಾವು ನಿಮ್ಮ ನೋಡ್ರಿ ಟ್ಯಾರಿಫ್ ಕಡಿಮೆ ಮಾಡಿದ್ವಿ, ನಮ್ಮ ಜೊತೆಗೆ ಇರ್ರಿ ಅನ್ನೋಂಥ ಮೆಸೇಜ್ ಕೊಡ್ತಾ ಇದೆ. ಹೀಗಾಗಿ ಇವತ್ತು ಭಾರತ ಅತಂತ್ರ ಆಗಿದ್ರೆ ಈ ಜಗದಲ್ಲಿ ಇವತ್ತು ಏನಾಗ್ತಾ ಇದೆ, ರಷ್ಯಾ ಚೈನಾ ಒಂದು ಕಡೆ ಆಗ್ತಾ ಇದ್ದಾರೆ. ಚೈನಾದಲ್ಲೂ ಎಣ್ಣೆಯ ಇವಿಲ್ಲ, ಖನಿಜಗಳಿಲ್ಲ. ಅದು ಏನಿದ್ರು ಇವತ್ತು ಇರಾನ್ ಮತ್ತು ವೆನೆಜುಲಾ ಮತ್ತು ರಷ್ಯಾದ ಮೇಲೆ ಡಿಫೆಂಡ್ ಅದ. ಹೀಗಾಗಿ ರಷ್ಯಾಗೂ ಅನಿವಾರ್ಯ ಅದ. ಯುಕ್ರೇನ್ ಗೆಲ್ಲಬೇಕಾಗಿತ್ತಪ್ಪ ಅಂದ್ರೆ ಎಣ್ಣೆ ತೊಗೊಳ್ಳೋಂಥವ್ರು ಬೇಕು, ಇಂಡಿಯಾ ಮತ್ತು ಈ ನಮ್ಮ ಚೈನಾ ಅನ್ನುವಂಥದ್ದು. ಯಾಕಂದ್ರೆ ಹೆಚ್ಚು ದೊಡ್ಡ ಮಾರ್ಕೆಟ್ಗಳಿದ್ದಾವೆ, ಅದರಿಂದ ತಮ್ಮ ಯುದ್ಧಕ್ಕೆ ಅನುಕೂಲ ಆಗ್ತದೆ ಅಂತೇಳಿ. ಆದರೆ ಅಮೆರಿಕ ಗೊತ್ತದ ಇದನ್ನೇನೋ ಬಂದ್ ಮಾಡಿದ್ರೆ ರಷ್ಯಾ ಹಿಂದೆ ಸರಿದ್ರೆ ನಿಶ್ಚಿತವಾಗಿಯೂ ರಷ್ಯಾದ ಆಯಿಲ್ ಖರೀದಿ ಮಾಡೋದಿದ್ರೆ ರಷ್ಯಾ ಸಹಿತ ಕಂಟ್ರೋಲ್ ಬರ್ತಾರೆ ಅನ್ನೋಂಥ ದೂರಾಲೋಚನೆ ಟ್ರಂಪ್ ಅವ್ರದ್ದು ಇದೆಲ್ಲ ಆಗ್ತದಲ್ಲ ಅನ್ನೋದು ಇವತ್ತಿನ ದೊಡ್ಡ ಚರ್ಚೆ. ಆದರೆ ಯುದ್ಧ ಮಾತ್ರ ಆಗುವ ಹಂತಕ್ಕೆ ಬಂದು ನಿಂತದ. ಇವೆಲ್ಲ ದೃಶ್ಯಾವಳಿಗಳು ನಾವು ಈ ಹಿಂದೆ ನೋಡ್ತಾ ಹೋಗಿರೋದ್ರೆ ಗೊತ್ತಾಗ್ತದೆ. ಇಡೀ ಇರಾನ್ ಸುತ್ತಮುತ್ತಲೂ ಯಾವ ರೀತಿಯಾಗಿ ಅಮೇರಿಕ ದಿಗ್ಬಂಧನ ಮಾಡ್ತಾ ಇದೆ, ಅದಕ್ಕೆ ಪ್ರತಿಯಾಗಿ ಇರಾನ್ ಯಾವ ರೀತಿ ದಾಳಿ ಮಾಡ್ತಾ ಇದೆ. ಇರಾನ್ನಿಂದ ಯಾರಿದ್ದಾರ, ರಷ್ಯಾ ಮತ್ತು ಚೈನಾ. ಇನ್ನು ಭಾರತ ಯಾವ ಕಡೆ ಆಗ್ತದ, ಬ್ರಿಕ್ಸ್ ಕಡೆ ಆಗ್ತದನ, ಚೈನಾ ಕಡೆ ಆಗ್ತದನ, ರಷ್ಯಾ ಕಡೆ ಆಗ್ತದನ, ಅಮೇರಿಕ ಜೊತೆ ಉಳ್ಕೊಂಡು ಹೋಗ್ತದನ, ನೋಡೋಣ ಮುಂದಿನ ಏನಾಗ್ತದೆ ಅನ್ನೋದು. ಇದು ಡೆವಲಪ್ಮೆಂಟ್ ವಿಷಯದ ಅಂತ ನಿಮ್ಮ ಜೊತೆಗೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಾರಿಕೆ ಬಂಧನ.